ಮಾಗಡಿ ತಾಲೂಕು ಕುದೂರು ಸಂತೆ ವೃತ್ತದ ಬಳಿ ಬೃಹತ್ ಮರವೊಂದು ಒಣಗಿ ನಿಂತಿದ್ದು ಅಪಾಯದ ಮುನ್ಸೂಚನೆಯನ್ನ ನೀಡುತ್ತಿದೆ. ಕಳೆದ 3 ದಿನಗಳ ಹಿಂದೆ ಇದೇ ವೃತ್ತದಲ್ಲಿ ವ್ಯಕ್ತಿಯೊಬ್ಬರು ವಾಹನಕ್ಕೆ ಸಿಲುಕಿ ಮೃತಪಟ್ಟಿದ್ದರು. ಒಣಗಿರುವ ಮರದ ಕೆಳಗೆ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದು, ಇತ್ತೀಚೆಗೆ ಮರದ ಕೊಂಬೆ ವ್ಯಾಪಾರಿಗಳ ಪಕ್ಕದಲ್ಲೇ ಮುರಿದು ಬಿದ್ದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಕುದೂರು ಸಂತೆ ವೃತ್ತದ ಬಳಿ ಇರುವ ಒಣಗಿರುವ ಮರವನ್ನು ತೆರವುಗೊಳಿಸಬೇಕೆಂದು ಬೀದಿ ಬದಿ ವ್ಯಾಪಾರಿಗಳು ಮನವಿ ಮಾಡಿದರು. ನಮಗೇನಿಲ್ಲ, ನಮ್ಮ ಹಬ್ಬರಿಗೆಲ್ಲ 10 ಜನಕ್ಕೆ ಒಳ್ಳೆಯದು. ಕುರ್ಚೆ ಬಂದಿದೆ, ಕುರ್ಚೆ ಹಸುದೆಲ್ಲ ನಾಲ್ಕು ಬೀಳ್ತಾ ಇದೆ. ಫಸ್ಟ್ ಅನ್ನ ಬಿತ್ತು ಮಜವಾದೆ, ಈಗ ಮನೆ ಬಿಸಿಲು ಬಿತ್ತು, ಅವರು ಮಜವಾಗಿದ್ದಾರೆ ಸರ್. ಆದಷ್ಟು ನಮಗೆ ನಮ್ಮ ಹಬ್ಬರಿಗೆಲ್ಲ 10 ಜನ ಒಳ್ಳೆಯ ಕಾಯಿಲೆ ಸರ್. ಅದು ಒಣಗ್ಬಿಟ್ಟಿದೆ, ಜಾಸ್ತಿ ಸಿಕ್ಕಾಪಟ್ಟೆ ಒಣಗ್ಬಿಟ್ಟಿದೆ. ಆಮೇಲೆ ಅದೊಂದು ಭಯ, ಎಲ್ಲಿ ಯಾವಾಗ ಬೀಳ್ತದೋ, ಯಾಕೆ ಸಣ್ಣದಾಗಿ ಬೀಳೋ ಅಂತ ಭಯ. ನಮ್ಗೆ ವ್ಯಾಪಾರ ಮಾಡೋಕ್ಕೂ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಆಮೇಲೆ ಇದನ್ನ ಯಾರು ಜಾಸ್ತಿ ಗಮನಕ್ಕೆ ಹಾಕಂತಿಲ್ಲ. ಎಲ್ಲರಿಗೂ ಹೇಳಿ ನಾವು ಸಾಕಾಗ್ತೀವಿ. ಯಾಕಂದ್ರೆ ಇವಾಗ ನಮ್ಮಿಂದ ತೊಂದರೆ ಅಂತ ನಾವು ಎದುರುತ್ತಿಲ್ಲ. ಸಾರ್ವಜನಿಕ ಜನಗಳು ಓಡಾಡ್ತಿರ್ತಾರೆ ಸಿಕ್ಕಾಪಟ್ಟೆ ಗಾಡಿಗಳಲ್ಲಿ, ವೆಹಿಕಲ್ಗಳಲ್ಲಿ. ನಮಗೆ ದಯವಿಟ್ಟು ಇದೊಂದು ಮರವನ್ನು ತಸ್ಕೊಂಡು ಕೊಟ್ಟರೆ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ. ಅದು ಬೇಗ ಕುದೂರು ಪಂಚಾಯತಿ ಮತ್ತು ಅರಣ್ಯ ಇಲಾಖೆಗಳು ಬೇಗ ಇದನ್ನು ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್.